ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಪವಿತ್ರ. ಇವತ್ತಿನ ವ್ಲಾಗ್ ಏನು ಅಂತಂದರೆ, ನನ್ನ ದಿನ 4:15ಗೆ ಶುರು ಆದರೆ ಇಡೀ ದಿನ ಬೇಜಾರಿಲ್ಲದೆ ಇಷ್ಟು ಕೆಲಸನ ಅಚ್ಚುಕಟ್ಟಾಗಿ ಮಾಡೋದಕ್ಕೆ ನಾನೇನು ಫಾಲೋ ಮಾಡ್ತೀನಿ, ಹಾಗೆ ಮಕ್ಕಳ ಒಂದು ಸ್ಕ್ರೀನ್ ಅಡಿಕ್ಷನನ್ನು ಹೇಗೆ ಕಂಟ್ರೋಲ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಈ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗಾದರೆ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಶುರು ಮಾಡೋದಕ್ಕೂ ಮೊದಲಿಗೆ ಯಾರೆಲ್ಲ ನನ್ನ ವ್ಲಾಗ್ನ ಇಷ್ಟಪಡ್ತೀರಾ ದಯವಿಟ್ಟು ಮರಿದಲ್ಲೇ ಒಂದು ಲೈಕನ್ನು ಕೊಡಿ ಅಂತ ಕೇಳ್ಕೊಳ್ತೀನಿ. ಇವತ್ತು ಬ್ರೇಕ್ಫಾಸ್ಟ್ಗೆ ಏನು ಮಾಡ್ತಾ ಇದ್ದೀನಿ ಅಂತಂದರೆ, ಪ್ರಗತಿಗೆ ಮತ್ತು ಪ್ರೀತಮ್ಗೆ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ರಾಜ್ಮಾ ನೆನೆಸಿದ್ದೆ, ಇದು 10 ಗಂಟೆ ಚೆನ್ನಾಗಿ ನೆಂದರೆ ಮಾತ್ರ ಕರಿ ಮಾಡೋದಕ್ಕೆ ಚೆನ್ನಾಗಿರುತ್ತೆ. ಸಾಂಬಾರು ಮಾಡ್ತಾ ಇದ್ದೀನಿ, ಹಾಗಾಗಿ ಅದನ್ನು ಮಧ್ಯಾಹ್ನದ ಊಟಕ್ಕೆ ಅಂತೇಳಿ ನೈಟೇ ನೆನಪು ಮಾಡಿ ನೆನೆ ಹಾಕಿಟ್ಟಿದ್ದೆ. ಇನ್ನು ಪ್ರಗತಿಗೆ ಮಶ್ರೂಮ್ ಗ್ರೇವಿ ಮತ್ತು ಚಪಾತಿ ಪ್ಲಾನ್ ಮಾಡಿದ್ದೆ. ಮಶ್ರೂಮ್ ಗ್ರೇವಿ ತುಂಬ ಸಿಂಪಲ್ಲಾಗಿ ಈಸಿಯಾಗಿ ಎಷ್ಟು ಟೇಸ್ಟಿಯಾಗಿ ಮಾಡ್ಕೋಬೋದು ಅಂತಂದರೆ, ಸಾಂಬಾರು ಈರುಳ್ಳಿ ಇತ್ತು, ಅದೇ ಹಾಕಬೇಕು ಅಂತ ಇಲ್ಲ, ನಾರ್ಮಲ್ ಈರುಳ್ಳಿ ಕೂಡ ಹಾಕೋಬೋದಾಗಿತ್ತು. ಈರುಳ್ಳಿ ಹಾಕೊಂಡಿದ್ದೀನಿ, ಜೀರಿಗೆ, ಅದಕ್ಕೆ ಸ್ವಲ್ಪ ಚಕ್ಕೆ, ಒಂದು 2 ಏಲಕ್ಕಿ, ಸ್ವಲ್ಪ ಗೋಡಂಬಿ ಇಲ್ಲ ಅಂದರೆ ಫ್ರೈ ಮಾಡಿರೋ ಕಡಲೆ ಬೀಜ ಹಾಕೋಬೋದು. ಅದ್ರ ಜೊತೆಗೆ ಸ್ವಲ್ಪ ಬಿಳಿ ಎಳ್ಳು ಹಾಕೊಂಡಿದ್ದೀನಿ, ತೆಂಗಿನಕಾಯಿ ತುರಿ, ಇಷ್ಟೇ. ಇದಕ್ಕೆ ಸ್ವಲ್ಪ ನೀರು ಹಾಕೊಂಡೆ. ಪ್ರತಿ ಸಲ ಮಾಡಬೇಕಾದ್ರೆ ಟೊಮೊಟೊ ಪ್ಯೂರಿ ಸಪ್ರೇಟ್ ಮಾಡ್ತಾ ಇದ್ದೆ. ಈ ಸರಿ ಟೈಮ್ ಇಲ್ಲ, ಬೆಳಗ್ಗೆ ಎಲ್ಲಿ ಅದು ಬೇರೆ ಇದು ಬೇರೆ, ಮತ್ತು ಪಾತ್ರೆ ಜಾಸ್ತಿ ಆಗಿಬಿಡುತ್ತೆ ಅಂತ ಟೊಮೊಟೊನು ಅದರಲ್ಲೇ ಹಾಕಿ ರುಬ್ಬಿ ಒಂದು ಪೇಸ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಅದಕ್ಕೂ ಡಿಫ್ರೆನ್ಸೇ ಇಲ್ಲ, ಗ್ರೇವಿ ಅಷ್ಟು ಸೂಪರಾಗಿ ಬರುತ್ತೆ. ಖಂಡಿತ ಟ್ರೈ ಮಾಡಿ. ಬರೀ ಚಪಾತಿಗೆಲ್ಲ ದೋಸೆಗೂ ಮಾಡ್ಕೋಬೋದು. ಮಶ್ರೂಮ್ ಹಾಕ್ತಲೇ ಪನ್ನೀರ್ ಆದರೂ ಆ್ಯಡ್ ಮಾಡ್ಬೋದು. ಇದ್ರ ಜೊತೆಗೆ ಮಿಕ್ಸ್ ವೆಜಿಟೇಬಲ್ ಹಾಕ್ತೀನಿ ಅಂದರೆ ಖಂಡಿತವಾಗ್ಲೂ ಅದನ್ನು ಹಾಕೋಬೋದು. ಇನ್ನು ಎಣ್ಣೆಗೆ ಸ್ವಲ್ಪ ಸೋಂಪು ಹಾಕ್ಕೊಂಡಿದ್ದೀನಿ, 1-2 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಖಾರಕ್ಕೆ 2-3 ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಖಾರದ ಪುಡಿನೂ ಹಾಕ್ತೀನಿ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮಾಡ್ಕೊಳ್ಳೋಕೆ ಸಮಯ ಸಿಗಲಿಲ್ಲ, ಹಾಗಾಗಿ ಅದನ್ನು ಫ್ರೆಶ್ಶಾಗಿ ಜಜ್ಜಿಬಿಟ್ಟು 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಥರ ಹಾಕ್ಕೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ಧನಿಯಾ ಪುಡಿ ಮತ್ತು ಖಾರದ ಪುಡಿ ನಾನು ಹೆಂಗೆ ಮಾಡ್ತೀನಿ ಅಂತಂದರೆ, ಬ್ಯಾಡಗೆ ಮೆಣಸಿನ್ಕಾಯಿ, ಖಾರದ ಪುಡಿ ಎರಡನ್ನೂ ಹುರಿದ್ಬಿಟ್ಟು ಪುಡಿ ಮಾಡ್ಕೊಂಡಿದ್ದೀನಿ. ಇನ್ನು ಜೀರಿಗೆ ಹುರಿದು ಪುಡಿ ಮಾಡ್ಕೊಂಡಿರೋ ಒಂದಿಷ್ಟು ಜೀರಿಗೆ ಪುಡಿ, ಸ್ವಲ್ಪ ಅರಿಶಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು. ಇಷ್ಟೇ ಮಸಾಲ. 1 ಸ್ಪೂನಷ್ಟು ಖಾರಕ್ಕೆ ತಕ್ಕನಾಗೆ ಧನಿಯಾ 1 ಸ್ಪೂನ್ ಈ ಥರ ಹಾಕ್ಕೊಳ್ಳಿ. ಇನ್ನು ರುಬ್ಬಿರೋ ಪೇಸ್ಟ್ ಹಾಕ್ಕೊಂಡು ಈ ಟೈಮಲ್ಲಿ ಸ್ವಲ್ಪ 1 ಸ್ಪೂನ್ ತುಪ್ಪ ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ. ಎಣ್ಣೆ ಎಲ್ಲ ಸಪ್ರೇಟ್ ಆದಮೇಲೆ ರುಬ್ಬಿರೋ ಪೇಸ್ಟ್ ಹಾಕ್ಕೊಳ್ಳೋದು. ನಾನು ನೀರು ಸ್ವಲ್ಪನೇ ಹಾಕಿದ್ದೀನಿ, ಗ್ರೇವಿ ಸ್ವಲ್ಪ ಗಟ್ಟಿ ಇರಲಿ ಸ್ಕೂಲಲ್ಲಿ ತಿನ್ನೋದಕ್ಕೆ ಅಂತ ಹೇಳಿಬಿಟ್ಟು. ಬೇಕಂದರೆ ಸ್ವಲ್ಪ ತೆಳ್ಳಗೆ ಮಾಡ್ಕೊಬೋದು. ಇನ್ನು ಮಶ್ರೂಮ್ ಹಾಕಿದ್ರೆ ನೀರು ಬಿಟ್ಕೊಳ್ಳುತ್ತೆ, ಹಾಗಾಗಿ ಮೊದಲೇ ಜಾಸ್ತಿ ನೀರು ಹಾಕಿಲ್ಲ. ಒಂದು ಸ್ವಲ್ಪ ಮಸಾಲೆ ಎಲ್ಲ ಚೆನ್ನಾಗಿ ಬೇಯಿಸ್ಕೊಂಡು ಮತ್ತೆ ಮಶ್ರೂಮ್ ಹಾಕಿ ಒಂದು 5 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ರೆ ಮಶ್ರೂಮ್ ಗ್ರೇವಿ ನೀವು ಹೋಟೆಲಲ್ಲಿ ಏನು ತಿಂದಿರಲ್ಲ ಅದೇ ಟೇಸ್ಟ್ ಕೊಡುತ್ತೆ. ಸೋಂಪೆಲ್ಲ ಹಾಕಿದ್ದೀವಲ್ಲ, ಘಮನೂ ಇರುತ್ತೆ. ಈ ರೆಸಿಪಿಯನ್ನು ಖಂಡಿತ ಟ್ರೈ ಮಾಡಿ. ಕಾಲೇಜ್ಗೆ ಹೋಗೋರಿಗೆ, ಸ್ಕೂಲ್ಗೆ ಹೋಗೋ ಮಕ್ಕಳಿಗೆ ಖಂಡಿತ ಇಷ್ಟ ಆಗುತ್ತೆ. ಅದ್ರ ಜೊತೆಗೆ ಚಪಾತಿ ಮಾಡಿದ್ದೆ. ಬೇಗ ಚಪಾತಿ ಹಿಟ್ಟೆಲ್ಲ ಲಟ್ಟಿಸ್ಕೊಂಡು ಗ್ರೇವಿ ಮತ್ತು ಚಪಾತಿನ ಪ್ಯಾಕ್ ಮಾಡಿ ಕೊಡ್ತಾಯಿದ್ದೀನಿ. ಇಷ್ಟೇ. ಲಂಚ್ ಬಾಕ್ಸ್ಗೆ ಫ್ರೂಟ್ಸ್ ಬಂದುಬಿಟ್ಟು ನಾನು ಪರಂಗಿ ಹಣ್ಣು ಹಾಕ್ಕೊಟ್ಟಿದ್ದೀನಿ. ಬಾಕ್ಸ್ ತುಂಬ ಫ್ರೂಟ್ಸ್ ಹಾಕ್ಕೊಡ್ತೀನಿ. ಬಸ್ಸಲ್ಲಿ ಬರಬೇಕಾದ್ರೆ ಅಥವಾ ಟೈಮ್ ಸಿಕ್ತಾಗ ತಿನ್ನೋದಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಫ್ರೂಟ್ಸ್ ಜಾಸ್ತಿನೇ ಕೊಡ್ತೀನಿ. ಇನ್ನು ಪ್ರೀತಮ್ಗೆ ಸ್ಕೂಲಿಗೆ ಕಳಿಸಿರ್ಲಿಲ್ಲ, 1 ದಿನ ರಜಾ ಹಾಕ್ಸಿದ್ವಿ. ಯಾಕೆಂದರೆ ಫ್ರೈಡೇ ಸ್ಕೂಲಿಂದ ಬಂದಾಗಲೇ ಪ್ರೀತಮ್ಗೆ ಒಂದು ಕಣ್ಣು ಫುಲ್ಲು ರೆಡ್ ಆಗಿಬಿಟ್ಟಿತ್ತು, ಮದ್ರಾಸಾಯಿ ಥರ ಆಗಿತ್ತು. ಹಾಗಾಗಿ ಅದರೊಳಗೆ ಸ್ವಲ್ಪ ಇನ್ಫೆಕ್ಷನ್ ಆಗಿದೆ ಅನ್ನೋ ಥರನೇ. ಮತ್ತು 2 ದಿನಕ್ಕೆ ಈ ಸೆಕೆಂಡ್ 2 ಕಣ್ಣಾಗೋಯ್ತು. ಸರಿ ಸ್ಕೂಲಿಗೆ ಕಳಿಸಿ ಮತ್ತೆ ಗಾಳಿ ಧೂಳಿಗೆ ಇನ್ಫೆಕ್ಷನ್ ಆದರೆ ಕಷ್ಟ ಅಂತ ಹೇಳ್ಬಿಟ್ಟು ರಜಾ ಹಾಕ್ಸಿದ್ವಿ. ಇವಾಗ ಪರವಾಗಿಲ್ಲ, ಒಂದು ಸ್ವಲ್ಪ ಕಡಿಮೆ ಆಗಿದೆ. ಸರಿ ಇವತ್ತು ಸ್ಕೂಲಿಗೆ ಕಳ್ಸೋಣ ಅಂತ ಹೇಳಿ ರೆಡಿ ಮಾಡಿ ಅವನಿಗೆ ಚಪಾತಿ ಮನೇಲೇ ತಿನ್ನಿಸ್ಬಿಟ್ಟು ಬಾಕ್ಸಿಗೆ ಬೇರೆ ಮಾಡಿಕೊಡ್ತೀನಿ. ಹಾಗೆ ಸುಮಾರು ಜನ ಕೇಳಿದ್ರಿ ಚಾಪರ್ ಚೆನ್ನಾಗಿದೆಯಾ ಅಂತ ಹೇಳ್ಬಿಟ್ಟು. ಸುಮಾರು ವರ್ಷ ಆಯಿತು ಇದು ತೊಗೊಂಡು, ತುಂಬಾ ಚೆನ್ನಾಗಿದೆ, ಇನ್ನೂ ಚೆನ್ನಾಗಿ ವರ್ಕ್ ಆಗ್ತಾ ಇದೆ, ಬ್ಲೇಡೆಲ್ಲ ಶಾರ್ಪ್ ಆಗಿದೆ. ಪ್ರೀತಮ್ಗೆ ಸೋಯಾ ಕಟ್ಲೆಟ್ ಥರ ಮಾಡಿಕೊಡ್ತಾ ಇದ್ದೀನಿ. ಇದನ್ನು ಸ್ವಲ್ಪ ಈರುಳ್ಳಿ, ಅದ್ರ ಜೊತೆಗೆ ಕ್ಯಾರೆಟು, ಸ್ವಲ್ಪ ಹಸಿರು ಮೆಣಸಿನ್ಕಾಯಿ, ಕೊತ್ತಂಬರಿ ಮತ್ತು ಬೆಳ್ಳುಳ್ಳಿ ಇದನ್ನೆಲ್ಲ ಹಾಕಿ ಸಣ್ಣದಾಗಿ ಚಾಪ್ ಮಾಡ್ಕೋಬೇಕು. ಚಾಪರ್ ಇದ್ದರೆ ಈ ಥರ ಫೈನ್ ಚಾಪ್ ಮಾಡೋದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಈ ಥರ ಮಕ್ಕಳು ಸ್ಕೂಲಿಗೆಲ್ಲ ಕಳಿಸೋರು ಒಂದು ಚಾಪರ್ ಇಟ್ಕೊಂಡ್ರೆ ಬೆಸ್ಟ್ ಅಂತ ಅನಿಸುತ್ತೆ. ಇನ್ನು ಆಲೂಗೆಡ್ಡೆನ ಅನ್ನ ಮಾಡಿದ್ನಲ್ಲ ಅದರಲ್ಲೇ ಒಂದು ಹಾಕಿಬಿಟ್ಟಿದ್ದೆ, ಮತ್ತು ಇದನ್ನು ಬೇರೆ ಯಾಕೆ ಸಪ್ರೇಟ್ ಮಾಡೋದು ಅಂತ ಹೇಳಿ ಸ್ವಲ್ಪ ಅದನ್ನು ಕೈಯಲ್ಲಿ ಸ್ಮ್ಯಾಶ್ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಚಾಪರ್ಗೆ ಹಾಕ್ಕೊಂಡು, ಇನ್ನು ಸೋಯಾನ ಬಿಸಿನೀರಲ್ಲಿ ಹಾಕಿ ಒಂದು 2-3 ನಿಮಿಷ ಬಿಟ್ಬಿಟ್ಟು ನೀರೆಲ್ಲ ಸ್ಕ್ವೀಸ್ ಮಾಡಿಬಿಟ್ಟು ಚಾಪ್ ಮಾಡ್ಕೊಂಡಿದ್ದೀನಿ. ಸೇಮ್ ಇದು ಚಿಕನ್ ಥರನೇ ಇರುತ್ತೆ, ಟೇಸ್ಟ್ ಮಾತ್ರ ಸೂಪರಾಗಿ ಬರುತ್ತೆ. ಇನ್ನು ಕೋಟಿಂಗಿಗೆ ಸ್ವಲ್ಪ ರೈಸ್ ಫ್ಲೋರು. ಪ್ರೀತಮ್ಗೆ ಏನಿದ್ರು ಈ ಥರ ಎಲ್ಲ ರೆಡಿ ಮಾಡಿ ಮಿಕ್ಸ್
ಮಾಡಿ ಹಾಕ್ಕೊಡೋ ಆ ಥರದ್ದು ಮಾಡಿಕೊಡ್ತೀನಿ. ಇದಕ್ಕೆ ಜೀರಿಗೆ ಪುಡಿ ಹಾಕ್ಕೊಂಡಿದ್ದೀನಿ. ಗರಂ ಮಸಾಲ ಹಾಕ್ಬೋದು, ಬಟ್ ಗರಂ ಮಸಾಲ ತುಂಬ ಸ್ಪೈಸ್ ಅಂದರೆ ಸ್ವಲ್ಪ ಮಸಾಲ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಜೀರಿಗೆ ಪುಡಿ ಆದರೆ ಒಳ್ಳೆಯದು ಅಂತ ಸ್ವಲ್ಪ ಜೀರಿಗೆ ಪುಡಿ, ರುಚಿಗೆ ಬೇಕಾದಷ್ಟು ಉಪ್ಪು ಹಾಕಿ ಈ ಥರ ಮಾಡಿ ಇದನ್ನು ತವಾ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಎರಡು ಸೈಡು ಕ್ರಿಸ್ಪಿ ಆಗೋ ಥರ ಫ್ರೈ ಮಾಡ್ಕೋಬೇಕು. ಅದು ಸುಮ್ಮನೆ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ವೆಫಲ್ಸ್ ಇತ್ತಲ್ಲ ಅದರಲ್ಲೇ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡಿ ಕೊಟ್ಟಿದ್ದೀನಿ. ಅದು ಶೇಪು ಚೆನ್ನಾಗಿರುತ್ತೆ, ಅವನಿಗೂ ಇಷ್ಟ ಆಗುತ್ತೆ ಅಂತ ಹೇಳಿ. ಈ ಪ್ರಾಡಕ್ಟ್ ಸಿಕ್ಕಿದ್ರೆ ನಾನು ಟ್ಯಾಗ್ ಮಾಡಿರ್ತೀನಿ, ಇಲ್ಲಾಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಇದು ಈ ಥರ ಸ್ಕೂಲಿಗೆ ಹೋಗ್ತಾ ಇರೋದು ಪ್ರೀತಮ್ಮ? ಹಾಂ, ಎಲ್ಲಿ ಹೋಗ್ತಾ ಇದೆಯಾ? ಸ್ಕೂಲ್ ಟೀಚರ್ ನೋಡಕ್ಕೆ ಹೋಗ್ತಾ ಇದೆಯಾ? ನೀನು ಟೀಚರ್ ನೋಡೋಕ್ಕೆ ಹೋಗೋದು? ಟೀಚರ್ದೇ ಜಪ ನನ್ನ ಮಗನಿಗೆ. ಹಂಗಲ್ಲ ಹಂಗಲ್ಲ, ಅದು ಹಾಕಿ ನೋಡು ಮಮ್ಮಿನ. ಇಲ್ಲ ಹಂಗೆ ಕಣ್ಣಲ್ಲಿ ಕನ್ನಡಕದಲ್ಲ ನೋಡು, ಕಣ್ಣು ಡಸ್ಟ್ ಆಗ್ಬಿಡುತ್ತೆ ಅದಕ್ಕೆ. ಓಕೆ ಬಾಯ್. ಇಲ್ಲಿ ನೋಡಿಲ್ಲಿ ಒಂದೇ ಒಂದ್ಸರಿ ಇಲ್ಲಿ ನೋಡು ಮಮ್ಮಿ, ನೋಡಿಲ್ಲಿ. ಬಾಯ್ ಬಾಯ್. ಯಾರಿದು? ಬೇಬಿ ಡಾಲ್, ಬೇಬಿ ಡಾಲ್. ಬಾಯ್ ಚಿನ್ನು. ಅದು ತೆಗಿಬಾರ್ದು, ಹೋಗು ಡಸ್ಟು. ಟೈಮ್ ಆಯ್ತು, ಬಾಯ್ ಬಾಯ್. ಪ್ರೀತು ಬಾಯ್. ಪ್ರೀತು ಬಾಯ್ ಮಮ್ಮಿ ಅಂತೆ. ಇಲ್ಲಿ ನೋಡಿಲ್ಲ ಮಮ್ಮಿನ. ಬಾಯ್. ಹಾಂ, ಹುಷಾರು. ಓಕೆ. ಬ್ಯಾಗ್ ಡ್ಯಾಡಿ ಹತ್ರ ಐತೆ. ಇಲ್ಲಿವರೆಗೂ ನಾನು ಎಕ್ಸ್ಟ್ರಾ ಏನು ಮಾತಾಡೋಂಗೆ ಇಲ್ಲ. ಒಂಥರ ಹಿಂಗಿರುತ್ತೆ ಅಂತಂದರೆ ಓಡ್ತಾ ಇರುತ್ತೆ ಟೈಮು, ಗೊತ್ತೇ ಆಗೋದಿಲ್ಲ. 4:15 ಹಿಂಗೆ 7:30 ಆಗುತ್ತೆ ಅಂತ ಹೇಳೋಕ್ಕೆ ಅಸಾಧ್ಯ, ಹಂಗೆ ಹೋಗ್ಬಿಡುತ್ತೆ. ಅಲ್ಲಾದ್ಮೇಲೆ ಸ್ವಲ್ಪ ರಿಲೀಫ್ ಮಾಡ್ತೀನಿ. ಇನ್ನು ಅಮ್ಮನಿಗೆ 3 days ಆಗಿತ್ತು ಫೋನ್ ಮಾಡಿರಲಿಲ್ಲ. ಸರಿ ಫೋನ್ ಮಾಡಿ ಮಾತಾಡೋಣ ಅಂತ ಹೇಳ್ಬಿಟ್ಟು ಕಾಲ್ ಮಾಡ್ತಾಯಿದ್ದೀನಿ. ಕೆಲಸನೂ ಆಗಬೇಕು, ಅಮ್ಮನ ಜೊತೆ ಮಾತು ಆಗಬೇಕು. ಇನ್ನು ಸುಮಾರು ಜನ ಮಕ್ಕಳಿಗೆ ಟಿ ವಿ ಅಡಿಕ್ಷನ್, ಮೊಬೈಲ್ ಅಡಿಕ್ಷನ್ ಜಾಸ್ತಿ, ಏನು ಮಾಡಬೇಕು ಅಂತ ಕೇಳ್ತಾರೆ. ಆಪ್ಷನ್ಸ್ ಕೊಟ್ಟಿರೋದು ನಾವೇ, ಆಪ್ಷನ್ನ ಕಟ್ ಮಾಡೋಕ್ಕೆ ಅವಕಾಶ ನಮಗೆ ಇರುತ್ತೆ, ಬಟ್ ನಾವು ಅದನ್ನು ಕಟ್ ಮಾಡೋದಿಲ್ಲ. ಯಾಕೆಂತಂದರೆ ಆ ಅವಕಾಶ ನಮಗೂ ಬೇಕು. ನಾವು ಟಿ ವಿ ನೋಡಬೇಕು, ನಾವು ಫೋನ್ ನೋಡಬೇಕು, ಆದರೆ ಮಕ್ಕಳು ಮಾತ್ರ ಯಾವುದನ್ನು ನೋಡಬಾರ್ದು ಅಂತ ನಾವು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀವಿ. ನಾವು ಕಂಟ್ರೋಲ್ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಮಕ್ಕಳು ಕಂಟ್ರೋಲ್ ಮಾಡ್ತಾರೆ. ಇವಾಗ ನನಗೆ ಫೋನಲ್ಲಿ ಜಾಸ್ತಿ ಕೆಲಸ ಇರೋದ್ರಿಂದ ನಾನು ಏನು ಮಾಡ್ಕೊಂಡಿದ್ದೀನಿ ಅಂತಂದರೆ, ಅವ್ರು ಬರೋಷ್ಟರೊಳಗೆ ಫೋನಲ್ಲಿ ಏನೇನು ಎಡಿಟಿಂಗ್ ಇರಲಿ ಮತ್ತೊಂದಿರಲಿ ಎಲ್ಲನೂ ಮಾಡಿ ಮುಗಿಸ್ಕೊಳ್ತೀನಿ. ನಾನು ಟಿ ವಿ ನೋಡ್ಬೇಕಂದ್ರೂ ನಾನು ಬೆಳಗ್ಗೆನೇ ನೋಡಿ ಮುಗಿಸ್ಕೊಂಡ್ಬಿಡ್ತೀನಿ. ಆ ಥರ ನಾನು ಟಿ ವಿ ಅಭ್ಯಾಸನ ಚೇಂಜ್ ಮಾಡಿದ್ದೀನಿ. ಖಂಡಿತ ಇದ್ರೊಳಗೊಂದು ಬೆಸ್ಟ್ ರಿಸಲ್ಟ್ ಸಿಕ್ಕಿದೆ. ಇನ್ನು ನಾನು ಹೊರಗಡೆ ಯಾಕೆ ಹೋಗ್ತಾ ಇದ್ದೀನಿ ಅಂತಂದರೆ, ಪ್ರಗತಿದು ಸುಕನ್ಯಾ ಸಮೃದ್ಧಿ ಯೋಜನೆ ಪೋಸ್ಟ್ ಆಫೀಸಲ್ಲಿ ಮಾಡಿಸಿದ್ವಿ. ಆದರೆ ನಾನು ಫೋನ್ಪೇಯಲ್ಲಿ ಕಟ್ಟಬೇಕಿತ್ತು. ಹಾಗಾಗಿ ಅವ್ರ ಹತ್ರ ಅದೇನೋ ಒಂದು ಆಪ್ಷನ್ ಇದೆ, ನೀವು ಬಂದರೆ ಮಾಡಿಕೊಡ್ತೀವಿ ಅಂತ ಹೇಳಿದ್ರು. ಸರಿ ಅಂತ ಹೇಳ್ಬಿಟ್ಟು ನಿನ್ನೆ ಹೋಗಿದ್ವಿ ಮತ್ತು ಇವತ್ತು ಹೋದ್ವಿ. ಪೋಸ್ಟ್ಮ್ಯಾನ್ ಬಂದ್ಬಿಟ್ಟು, ಇಲ್ಲ ಈಗ ನಾನು ತುಂಬ ಬ್ಯುಸಿ ಇದ್ದೀನಿ, ನಾಳೆ ಬನ್ನಿ ಅಂತ ಅಂದರು. ಬೆಂಗಳೂರಲ್ಲಿ ಬದುಕಬೇಕು ಅಂತಂದರೆ ಸಿಕ್ಕಾಪಟ್ಟೆ ತಾಳ್ಮೆ ಇರಬೇಕು. ತಾಳ್ಮೆ ಕೆಟ್ಟರೆ ನಿಜವಾಗ್ಲೂ ಬೆಂಗಳೂರಲ್ಲಿ ಬದುಕೋದಕ್ಕೆ ಅಸಾಧ್ಯ ಅಂತ ಅನಿಸ್ಬಿಡುತ್ತೆ. ಇನ್ನು ಅಲ್ಲಿಂದ ಮನೆಗೆ ಬಂದು ನನ್ನ ಟಿ ವಿ ನೋಡೋ ಸಮಯ. ಟಿ ವಿ ಅಂದರೆ ನಾನು ದೇವರ ಹಾಡುಗಳು, ಸಾಂಗ್ ಈ ಥರದ್ದು ಕೇಳ್ತೀನಿ, ಜಾಸ್ತಿ ನೀನು ಕೇಳಲ್ಲ. ಕೇಳ್ತಾ ಕೆಲಸ ಮಾಡ್ಬೋದು ಅಂತ. ಇನ್ನು ರಿಮೋಟ್ ಇಲ್ಲ ಅಂತಂದರೆ ಮಕ್ಕಳು ಟಿ ವಿ ನೋಡ್ತಾರೆ. ಆಪ್ಷನ್ ಇದೆ, ಫೋನಲ್ಲಿ ಕನೆಕ್ಟ್ ಮಾಡ್ಕೋಬೋದು. ಕೆಳಗಡೆ ಬಟನ್ ಏನಾದರೂ ಕೊಟ್ಟಿರ್ತಾರೆ, ನಾವು ಹೆಂಗೆ ಯಾಮಾರಿಸಿದ್ರು ಟಿ ವಿ ನೋಡ್ತಾರೆ. ಅದಕ್ಕೆ ನಮ್ಮ ಮನೆಯಲ್ಲಿ ಟಿ ವಿ ಕನೆಕ್ಷನ್ಗೆ ಅಂತ ಒಂದು ಕೇಬಲ್ ಇದೆ. ಆ ಕೇಬಲ್ನ ಕಿತ್ಬಿಡ್ತೀವಿ. ಆ ಕೇಬಲ್ ತೆಗೆದು ನಾನು ನನ್ನ ಒಂದು ಜಾಗದಲ್ಲಿ ಇಟ್ಕೊಂಡಿರ್ತೀನಿ. ನನಗೆ ಮಕ್ಕಳು ಹೋದ ತಕ್ಷಣ ಏನಾದರೂ ನೋಡಬೇಕು ಅನಿಸಿದ್ರೆ ಅದನ್ನು ಕನೆಕ್ಟ್ ಮಾಡಿ ಟಿ ವಿಯನ್ನು ನೋಡ್ತೀನಿ. ಅವ್ರಿಗೆ ಬೇರೆ ಆಪ್ಷನ್ನೇ ಇಲ್ಲ ಟಿ ವಿ ನೋಡೋದಕ್ಕೆ. ಇನ್ನು ಸಾಟರ್ಡೆ ಸಂಡೇ ನಾನೊಂದು ಸ್ವಲ್ಪ ಹೊತ್ತು ಟೈಮ್ ಕೊಟ್ಟು ಟಿ ವಿಯನ್ನು ನೋಡೋದಕ್ಕೆ ಬಿಡ್ತೀನಿ. ಯಾಕೆಂತಂದರೆ ನಾವು ಡಿಜಿಟಲ್ ಯುಗದಲ್ಲಿ ಬದುಕ್ತಾ ಇದ್ದೀವಿ. ಅದಿಲ್ಲದೆ ನಾವೇ ಇರೋಕ್ಕಾಗಲ್ಲ ಅಂತಂದರೆ ಮಕ್ಕಳನ್ನು ಕೂಡ ನಾವು ಕಂಪ್ಲೀಟಾಗಿ ಡಿಸ್ಕನೆಕ್ಟ್ ಮಾಡೋದಕ್ಕೆ ಆಗಲ್ಲ. ಸೊ ಹಾಗಾಗಿ ಈ ಆಪ್ಷನ್ ತುಂಬ ಬೆಟರಾಗಿ ವರ್ಕ್ ಆಗಿದೆ. ಇನ್ನು ಸಂಜೆ ಬರ್ತಾರೆ, ಆಟ ಆಡ್ತಾರೆ, ಅವ್ರ ಟೈಮ್ ತುಂಬ ಕಳೀತಾರೆ. ಸಾಕಾದ್ಮೇಲೆ ಬುಕ್ ಇಟ್ಕೊಂಡು ಕೂತ್ಕೊತಾರೆ. ಎಲ್ಲ ಖಾಲಿ ಮಾಡಿದ್ದಾನೆ. ಬಾಳೆಹಣ್ಣು ಕೊಟ್ಟಿದ್ದಾರೆ. ನಿನ್ನೆ ಹೋಮ್ವರ್ಕ್ ಕೊಟ್ಟದಲ್ಲ, ಕೊಟ್ಟಿರಲ್ಲ.
ಚಿನಿ ಹಿಂದಿ ಆ ಏ ಬರ್ಸ್ತವ್ರೆ. ಇನ್ನು ಸಮಯ ಹೆಂಗೆ ಪಾಸ್ ಆಯಿತು ಅಂತಲೇ ಗೊತ್ತಿಲ್ಲ. ಪೋಸ್ಟ್ ಆಫೀಸ್ಗೆ ಹೋಗಿ ಬಂದು ಸ್ವಲ್ಪ ಸಣ್ಣ ಪುಟ್ಟ ಕೆಲಸ ಮಾಡೋಷ್ಟರೊಳಗೆ ಪ್ರೀತಮ್ ಮನೆಗೆ ಬಂದೇ ಬಿಟ್ಟಿದ್ದಾನೆ. ಸರಿ ಇನ್ನೇನು ಅಂತ ಹೇಳಿ ಅಡುಗೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ಇನ್ನು ನನಗೆ ಸ್ವಲ್ಪ ಮನೆ ಕ್ಲೀನಾಗಿ ಇಟ್ಕೊಂಡು ಆ ವಸ್ತು ಈ ವಸ್ತು ಸ್ವಲ್ಪ ಹಾಗೆ ಹಿಂಗಾದ್ರೂ ಕರೆಕ್ಷನ್ ಮಾಡ್ತಾನೆ ಇರಬೇಕು ಅಂತ ಅನಿಸ್ತಾ ಇರುತ್ತೆ. ಇನ್ನು ಈ ಡೈನಿಂಗ್ ಟೇಬಲ್ ಇದು ಸ್ಟಡಿ ಟೇಬಲ್ಲೇ ಪ್ರೀತಮ್ಗೆ ಹೈ ಚೇರ್ ಅಂತ ಕೊಟ್ಟಿದ್ದು. ಹೈ ಚೇರ್ ಅಂತ ಅಂದರೆ ಇವಾಗ ಸುಮಾರು 1 ವರ್ಷದ ಮಕ್ಕಳಿಂದನೂ ನಾವು ಹೈ ಚೇರ್ ಯೂಸ್ ಮಾಡ್ಬೋದು. ಅವ್ರಿಗೆ ಊಟ ಮಾಡೋದಕ್ಕೆ, ಕೂರ್ಸೋದಕ್ಕೆ, ಸಣ್ಣ ಚೇರು ಆ ಥರ. ಇದು 3 in 1 ಥರ ಯೂಸ್ ಮಾಡ್ಬೋದು. ಇವಾಗ ಅವನಿಗೆ ತುಂಬ ಯೂಸ್ ಆಗ್ತಾ ಇರೋದು ಸ್ಟಡಿ ಟೇಬಲ್ ಥರ. ಅವ್ನು ತುಂಬ ಕಂಫರ್ಟಬಲಾಗಿ ಕುತ್ಕೊಂಡು ಬರೀತಾನೆ. ಸುಮಾರು ಜನ ನೋಡಿ ಇದ್ರ ಲಿಂಕ್ ಕೇಳ್ತಾ ಇದ್ರಿ. ನಾನು ಈ ಒಂದು ಲಿಂಕನ್ನು ಕೂಡ ಟ್ಯಾಗ್ ಮಾಡಿರ್ತೀನಿ. ತುಂಬ ಚೆನ್ನಾಗಿದೆ, ವರ್ತ್ ಅಂತ ಹೇಳ್ಬೋದು. ಸುಮಾರು ದಿನ ಬಾಳಿಕೆ ಬರುತ್ತೆ. ಒಂದು 2 ವರ್ಷ 1 ವರ್ಷದ ಮಗುಗೆ ತೊಗೊಂಡ್ಬಿಟ್ರೆ ಒಂದು LKG UKG ಫಸ್ಟ್ ಸ್ಟ್ಯಾಂಡರ್ಡ್ ತನಕನೂ ಆರಾಮಾಗಿ ಆ ಟೇಬಲ್ ಮೇಲೆ ಬರಿಬೋದು. ಇನ್ನು ಸಣ್ಣ ಪುಟ್ಟ ಕೆಲಸ ಮುಗಿಸ್ಕೊಂಡು ಅಡುಗೆ ಮನೆ ಕಡೆ ಬಂದೆ. ಸೊ ಈ ಒಂದು ಇದನ್ನು ನಾನು ಫಾಲೋ ಮಾಡಿದಾಗಿಂದ ಮಕ್ಕಳು ಖಂಡಿತವಾಗ್ಲೂ ಟಿವಿಯಿಂದ ತುಂಬ ದೂರ ಉಳಿದಿದ್ದಾರೆ. ಆ್ಯಂಡ್ ತುಂಬ ಚೇಂಜಸನ್ನು ನೀವು ಕೂಡ ನೋಡಬಹುದು. ಈ ಥರ ಒಂದು ಅವ್ರಿಗೆ ಆಪ್ಷನ್ನೇ ಕೊಡ್ದಂಗೆ ಕಂಪ್ಲೀಟಾಗಿ ಕಟ್ ಡೌನ್ ಮಾಡಿ ಆ್ಯಂಡ್ ಸ್ಯಾಟರ್ಡೆ ಸಂಡೇ ಏನಾದರೂ ಒಂದಿಷ್ಟು ಟೈಮಲ್ಲಿ ಕೊಡಿ ಟಿವಿನ. ಆವಾಗ ಅವರು ಆರಾಮಾಗಿ ಬಿಟ್ಬಿಡ್ತಾರೆ, ಅದ್ರ ಗಮನನೇ ಬಿಟ್ಬಿಡ್ತಾರೆ. ಇನ್ನು ಇಲ್ಲಿ ರಾಜ್ಮಾ ಕರಿ ಮಾಡೋದಕ್ಕೆ ಸ್ವಲ್ಪ ಎಣ್ಣೆಗೆ ಪಲಾವ್ ಎಲೆ, ಚಕ್ಕೆ, ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಟೊಮೊಟೊ ತುಂಬ ಸಣ್ಣ ಕಟ್ ಮಾಡಬೇಕು, ಇಲ್ಲಾಂದರೆ ಪ್ಯೂರಿ ಆದರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಚಾಪರಲ್ಲೇ ಟೊಮೊಟೊನ ಚಾಪ್ ಮಾಡಿಕೊಂಡೆ. ಒಂದು 3 ಟೊಮೊಟೊ ತೊಗೊಂಡಿದ್ದೀನಿ. ಈರುಳ್ಳಿ ಸ್ವಲ್ಪ ಬೆಂದಮೇಲೆ ಟೊಮೊಟೊ ಹಾಕ್ಕೊಳ್ಳೋದು. ಇನ್ನು ಅದಕ್ಕೆ ಮಸಾಲ ಹಾಕ್ಕೊಳ್ಳೋದು. ಇದು ತುಂಬ ಈಸಿ, ಬೇಗ ಆಗಿಬಿಡುತ್ತೆ. ಸೇಮ್ ನಾನೇ ಮನೇಲಿ ಮಾಡಿರೋ ಖಾರದ ಪುಡಿ. ಇದು ಕಲರ್ ಚೆನ್ನಾಗಿ ಬರುತ್ತೆ, ಬ್ಯಾಡಿಗೆ ಮೆಣಸಿನ್ಕಾಯಿ ಯೂಸ್ ಮಾಡಿರೋದ್ರಿಂದ. ಸ್ವಲ್ಪ ಧನಿಯಾ ಪುಡಿ, ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಪುಡಿ, ಸ್ವಲ್ಪ ಅರಿಶಿನ ಮತ್ತು 1 ಸ್ಪೂನಷ್ಟು ಸಾಂಬಾರು ಪುಡಿ. ಇದರಿಂದ ನಮ್ಮ ಒರಿಜಿನಲ್ ಟೇಸ್ಟ್ ಬರುತ್ತೆ ಊಟಕ್ಕೆ. ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದು, ಮಸಾಲ ಸ್ಮೆಲ್ಲೆಲ್ಲ ಹೋಗೋ ತನಕ. ಇನ್ನು ರಾಜ್ಮಾ ನೆನೆಸಿದ್ವಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ. ಒಂದು 10 ಅವರ್ ಆದರೂ ಖಂಡಿತ ನೆನೆದ್ರೆ ಎಲ್ಲ ಕಾಳು ಈ ಥರ ಬರುತ್ತೆ. ಇನ್ನು ಅದಕ್ಕೆ ಸ್ವಲ್ಪ ಉಪ್ಪು, ನೀರು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ. ಜಾಸ್ತಿ ಬೇಡ, ಇದೇನು ತುಂಬ ಗಟ್ಟಿ ಗ್ರೇವಿ ಬರೋದಿಲ್ಲ. ಹಾಗಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಲಿಡ್ ಕ್ಲೋಸ್ ಮಾಡಿ ಒಂದು 3 ಇಂದ 4 ವಿಜಿಲ್ ಬೇಕಾಗುತ್ತೆ. ಅಷ್ಟರೊಳಗೆ ನಾನು ಅನ್ನಕ್ಕೆ ಇಟ್ಕೊಂಡೆ. ಮತ್ತು ಪಲ್ಯ ಏನು ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೆ. ಇವತ್ತು ನಾನು ಕಾಲಿಫ್ಲವರ್ ಇತ್ತು, ಹೂಕೋಸು, ಅದನ್ನು ಸುಮ್ಮನೆ ಜಸ್ಟ್ ಹಾಗೆ ಫ್ರೈ ಮಾಡ್ಕೊಳ್ಳೋಣ ಅಂತ ಹೇಳಿ ಅದಕ್ಕೆ ಸ್ವಲ್ಪ ಬಿಸಿನೀರು ಹಾಕಿ ಉಪ್ಪು ಹಾಕಿ ಇಟ್ಟಿರ್ತೀನಿ. ಕಾಲಿಫ್ಲವರ್ನ ಸ್ಟೀಮ್ ಮಾಡ್ಕೊಬೇಕು. ಖಾಲಿ ಕುಕ್ಕರ್ಗೆ ಕಾಲಿಫ್ಲವರ್ ಹಾಕ್ಕೊಂಡ್ಬಿಟ್ಟು ವಿಜಿಲ್ ತೆಗೆದುಬಿಟ್ಟು ಇಡೋದು ಅಷ್ಟೇ. ಸ್ವಲ್ಪ ಹೊತ್ತಿಗೆ ಸ್ಟೀಮ್ ಆಗಿಬಿಡುತ್ತೆ. ಒಂದು 3 ಇಂದ 4 ನಿಮಿಷ ಬೆಂದರೆ ಸಾಕು. ಇನ್ನು ಎಣ್ಣೆಗೆ ಸ್ವಲ್ಪ ಜೀರಿಗೆ, ಅದಕ್ಕೆ ಈ ಕಾಳು ಮೆಣಸಿನ ಪುಡಿ ಹಾಕಬೇಕು. ಖಾಲಿ ಆಗಿತ್ತು ಅಂತ ಹೇಳ್ಬಿಟ್ಟು ಕ್ರಷ್ ಮಾಡಿ ಹಾಕ್ತಾ ಇದ್ದೀನಿ. ಪುಡಿ ಹಾಕಿದ್ರೆ ಇನ್ನೂ ಚೆನ್ನಾಗಿ ಕೋಟಿಂಗ್ ಆಗುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ಅದಕ್ಕೆ ಸ್ಟೀಮ್ ಮಾಡಿರುವಂತಹ ಕಾಲಿಫ್ಲವರ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಏನೂ ಬೇಡ, ಅಷ್ಟು ಟೇಸ್ಟಿಯಾಗಿರೋ ಫ್ರೈ ರೆಡಿ ಆಯಿತು. ಇನ್ನು ಸಾಂಬಾರು ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡ್ಬಿಟ್ರೆ ರಾಜ್ಮಾ ಕರಿನೂ ರೆಡಿ. ಯಾವಾಗಲೂ ಈ ಥರ ಊಟ ಮಾಡ್ತಾಯಿದ್ರೆ ಎಷ್ಟು ಖುಷಿ ಆಗುತ್ತಲ್ವ. ಸಿಕ್ಕಾಬಟ್ಟೆ ಸಖತ್ತಾಗಿತ್ತು. ಜೀರಾ ರೈಸ್ ಮಾಡಿದರೆ ತುಂಬ ಚೆನ್ನಾಗಿತ್ತು. ಜೀರಾ ರೈಸ್ ಮಾಡೋಂಗಿದ್ರೆ ಸ್ವಲ್ಪ ಪುದೀನ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ರೆ ಸಖತ್ ಟೇಸ್ಟ್ ಬರುತ್ತೆ. ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಪುದೀನ ಕೊತ್ತಂಬರಿ, ಜೀರಿಗೆ, ತುಪ್ಪ ಮತ್ತು ಅಕ್ಕಿ ಹಾಕಿ ನೀರಲ್ಲಿ ಅನ್ನ ಮಾಡ್ದಂಗೆ ಮಾಡ್ಕೊಳ್ಳೋದು. ಸಖತ್ತು ಟೇಸ್ಟಿಯಾಗಿತ್ತು. ಅದಕ್ಕೆ ಲಾಸ್ಟಲ್ಲಿ ಮೊಸರನ್ನ ತಿನ್ಬಿಡಬೇಕು. ಸೂಪರ್ ಅಡುಗೆ ಇವತ್ತು. ಏನದು? ಕಾರ್. ಸ್ಕೂಲಿಂದ ಬಂದು ನಿದ್ದೆ ಮಾಡಿ ಊಟ ಮಾಡಿ ಇವಾಗ ಕಾರಲ್ಲಿ ಆಟ ಆಡ್ತಾ ಇದ್ಯಾ? ಸ್ಕೂಲ್ ಬಸ್ ಎಲ್ಲಿದೆ ಇಲ್ಲಿ? ಹೋಮ್ವರ್ಕ್. Mama, tupu mama.
ಸೂಪರ್ ಮಮ್ಮನ ಇದು ಎಲ್ಲಿದೆ ಸೂಪರ್ ಸೂಪರ್ ಮಮ್ಮ? ಮಮ್ಮ. ಓ ಅಲ್ಲಿದ್ಯಾ? ಇದು ಸೂಪರ್ ಮಮ್ಮ ಜೀಪು, ಸೂಪರ್ ಮಮ್ಮ ಜೀಪ್ ಅದು. ಇದು ಆಗಲ್ಲ. ಓಕಲ ಮಮ್ಮಿ ಹೆಸರು ಕರಿ. ಬೈತಾ ಡ್ಯಾಡಿ ಹೆಸರು ಲೋಕೇಶ್. ಗುಡ್. ಅಕ್ಕನ ಹೆಸರು ಲೋಕೇಶ್. ಅಕ್ಕ ಅಮ್ಮು ಬೈಕೆ ಪ್ರಗತಿ. ಬೈಕೆ ಅಮ್ಮನ ಹೆಸರು ಮಂಗಳಮ್ಮ. ಮಂಗಮ್ಮ. ವಾವ್ ಸೂಪರ್. ಎಲ್ಲ ಹೇಳ್ತೀಯಾ? ಟೀಚರ್ ಏನ್ ಹೇಳ್ಕೊಟ್ರಿ ಇವತ್ತು? ಮಮ್ಮಿ ಟೀಚರ್ ಸ್ಟಾರ್ ಕೊಟ್ರ? ಅವು ಟೀಚರ್ ಸ್ಟಾರ್ ಎಲ್ಲಿ ಕೊಟ್ಟಿದ್ದಾರೆ? ಕೈ ಮೇಲೆ ಕೊಟ್ಟಿಲ್ಲ. ಆ ಕೈ ತೋರ್ಸು. ಇದು ಕೊಟ್ಟ ಇಲ್ಲ ಸ್ಟಾರ್. ಕೊಡ್ಲಿಲ್ವಾ ಮ್ಯಾಮು? ಸ್ಟಾರ್ ಕೊಡ್ಲಿಲ್ವಾ? ಇಲ್ಲ ಇದು ಚಿಕ್ಕ ಯಾಕೆ ಕೊಟ್ಟಿಲ್ಲ ಹೇಳು ಫಸ್ಟ್. ಸ್ಟಾರ್ ಯಾಕೆ ಕೊಟ್ಟಿಲ್ಲ? ಲೋಲು. ಬರೀಲಿಲ್ವಾ ನೀನು? ಗುಡ್ ಬಾಯ್ ತರ ಇದ್ದ ಮಮ್ಮಿ ಅಲ್ಲೋ ಟೀಚರ್ ಟೀಚರ್. ಟೀಚರ್ ತುಳಿತು. ಹ್ಮ್ ಏನದು? ಆ ಬರದ ಇವತ್ತು? ಆ ಅಂತ ಬರದ? ಇಲ್ಲ ಕಿಕಿ ಒನ್ ಅಂತ ಬರ್ದ? ಲೋ ಟೀಚರ್ ಸ್ಟ್ಯಾಂಡಿಂಗ್ ಲೈನ್ ಸ್ಲೀಪಿಂಗ್ ಲೈನ್ ಮುಗೀತು. ಇವಾಗ ಆ ಹೇಳ್ಕೊಟ್ಟಿದಾರಲ್ವಾ? ಆ ಅನಾರ್. ಮಮ್ಮಿ ಹ? ಅಲ್ಲೋ ತು ಹ್ಮ್ ತು ಅಮ್ಮ ಸ್ಟಾರ್ ಮಾಡು ಲೋ ಟೀಚರ್ ಟೀಚರ್ ಕೇಳಮ್ಮ. ಸ್ಟಾರ್ ಕೊಟ್ಟಿಲ್ಲ ಅಂತ ಹೇಳ್ತಾ ಇಲ್ವಾ? ಅಲ್ಲೋ ಕೊಟ್ಟಿಲ್ಲ ಅಂತ ಹೇಳ್ತಾ ಇರೋದು. ಹೌದಾ ಅಲ್ಲೋ ಸ್ಟಾರ್ ಕೊಟ್ಟಲ್ಲ. ಅಲ್ಲೋ ಹೋಯ್ತಲ್ಲೋದು ಕೊಟ್ಟಿಲ್ವಾ? ಅಲ್ಲೋ ಗೊತ್ತಿಲ್ಲ. ಏನ್ ನೋಡ್ಲಿ? ಏನ್ ಮಾಡ್ತಾ ಇದ್ದೀರಾ? ನೋಡಪ್ಪ. ನೋಡ್ದೆ. ಹೋಲಾಗಿದ್ಯಾ? ಬೆಂಕಿ ಸುಟ್ಬಿಟ್ಟವ್ರ? ಇನ್ನು ನಾವು ಊಟ ಮಾಡೋಷ್ಟ್ರೊಳಗೆ 3:30 4 ಗಂಟೆ ಆಗೇ ಹೋಗುತ್ತೆ. ಪ್ರತಿದಿನ ಎಲ್ಲರೂ ಪ್ರಗತಿಗೆ ವೆಯ್ಟ್ ಮಾಡಿದ್ರೆ ಅಷ್ಟೊತ್ತಾಗುತ್ತೆ. ಪ್ರೀತಮು ಎದ್ದೇಳೋದಕ್ಕೆ 4 ಗಂಟೆ ಮಾಡ್ತಾನೆ. ಸೊ ಎಲ್ಲರೂ ಒಟ್ಟಿಗೆ ಊಟ ಮಾಡಿಬಿಟ್ವಿ. ನನಗೆ ಸಿಕ್ಕಾಪಟ್ಟೆ ನಿದ್ದೆ ಬರ್ತಾಯಿತ್ತು ಇವತ್ತು. ಅವಾಗ ಏನು ಮಾಡ್ತೀನಿ ಅಂತಂದರೆ ಸಂಜೆ ಊಟ ಆದಮೇಲೆ ಒಂದು 4:15 ಮೇಲೆ ಒಂದು ಹಾಫ್ ಆನ್ ಅವರ್ ಅಲಾರಾಮ್ ಇಟ್ಕೊಂಡು ಮಲಗಿಬಿಡ್ತೀನಿ. ಒಂದು ಹಾಫ್ ಆನ್ ಅವರ್ ಆದಮೇಲೆ ಮತ್ತೆ ಎದ್ದು ಮುಖ ತೊಳ್ಕೊಂಡು ಮತ್ತೆ ನನ್ನ ಕೆಲಸನ ಶುರು ಮಾಡ್ತೀನಿ. ತುಂಬ ನಿದ್ದೆ ಮಾಡಿದ್ರೆ ನೈಟ್ ನಿದ್ದೆ ಮಾಡೋದಕ್ಕಾಗೋದಿಲ್ಲ. ಸೊ ಹಾಗಾಗಿ ಇನ್ನು ಮನೆಯೆಲ್ಲ ಕ್ಲೀನಿಂಗ್ ಮಾಡ್ಕೊಳ್ಳೋದು. ಮಕ್ಕಳು ಅವ್ರ ಪಾಡಿಗೆ ಅವ್ರು ಆಟ ಆಡ್ತಿರ್ತಾರೆ. ನಾನು ಏನೂ ಹೇಳೋದಿಲ್ಲ. ಸಂಜೆ ಬಂದವರು ಅವ್ರು ಆಟ ಆಡಿದ್ದಾಯಿತು, ಸ್ವಲ್ಪ ಊಟ ಮಾಡಿದ್ದಾಯಿತು, ಇನ್ನೂ ಸ್ವಲ್ಪ ಹಾಗೆ ಹಿಂಗೆ ಟೈಮ್ ಸ್ಪೆಂಡ್ ಮಾಡಿ ಕೊನೆಗೆ ಬುಕ್ ಹಿಡಿತಾರೆ. ಬೇರೆ ಆಪ್ಷನ್ನೇ ಇಲ್ಲ ಅವ್ರಿಗೆ. ಆಮೇಲೆ ಓದ್ತಾರೆ ಸ್ವಲ್ಪ ಹೊತ್ತು. ಅಂತಂದರೆ 9 ಗಂಟೆಗೆಲ್ಲ ಮಲಗೋದಕ್ಕೆ ಹೇಳ್ಬಿಡ್ತೀನಿ. ಪ್ರಗತಿ ಮಲಗಿಬಿಡ್ತಾರೆ, ಯಾಕೆಂದರೆ ಮಧ್ಯಾಹ್ನ ನಿದ್ದೆ ಮಾಡಲ್ಲ ಅಲ್ವಾ. ಇನ್ನು ಪ್ರೀತಮ್ದೇ ಸ್ವಲ್ಪ ಕಷ್ಟ, ಅವನು ಮಲಗಲ್ಲ, ಸ್ವಲ್ಪ ಲೇಟಾಗಿ ಎದ್ದಿರೋದ್ರಿಂದ ಅವ್ನು ನನ್ನ ಜೊತೆನೇ ಮಲಗ್ತಾನೆ. ಸೊ ಈ ಥರ ನಾವೇನು ಅಭ್ಯಾಸ ಮಾಡ್ತೀವಿ ಅದು ಅವ್ರ ಅಭ್ಯಾಸ ಆಗುತ್ತೆ. ಯಾಕೆಂತಂದರೆ ಮಕ್ಕಳಿಗೆ ಅದರ ಅವಶ್ಯಕತೆನೇ ಇಲ್ಲ, ಅದನ್ನು ನೋಡ್ಬೇಕಂತನೂ ಇಲ್ಲ. ಅವ್ರಿಗೆ ಎಂಟರ್ಟೈನ್ ಮಾಡ್ಕೊಳ್ಳೋದು ಅವ್ರಿಗೆ ಗೊತ್ತಿರುತ್ತೆ, ಆಟ ಆಡೋದು ಕೂಡ ಅವ್ರಿಗೆ ಗೊತ್ತಿರುತ್ತೆ, ಹೆಂಗೆ ಟೈಮ್ ಪಾಸ್ ಮಾಡಬೇಕು ಅಂತಲೂ ಗೊತ್ತಿರುತ್ತೆ. ನಾವೇ ಎಲ್ಲನೂ ಅಂದ್ಕೊಂಡ್ಬಿಟ್ಟು ಅಯ್ಯೋ ನೋಡಲಿ ಒಂದು ಸ್ವಲ್ಪ ಹೊತ್ತು, ಅಯ್ಯೋ ಹಂಗೆ ಮಾಡಲಿ, ಅಯ್ಯೋ ಅಂದರೆ ನಮಗೆ ಸಮಯ ಇಲ್ಲ ಅನ್ನೋ ಥರ ಆಗಿಬಿಟ್ಟಿರುತ್ತೆ. ಹಾಗಾಗಿ ನಾವೇನು ಮಾಡ್ತೀವಿ, ಏನೂ ಆಪ್ಷನ್ ಇಲ್ಲ ಅಂತ ಟಿ ವಿ ಹಾಕಿ ಕೊಟ್ಬಿಡ್ತೀವಿ. ಹಂಗೇನಿಲ್ಲ, ಮಕ್ಕಳು ಒಬ್ಬರೇ ಇದ್ರೂ ಅವ್ರಿಗೆ ಟೈಮ್ ಸ್ಪೆಂಡ್ ಮಾಡೋದು ತುಂಬ ಚೆನ್ನಾಗಿ ಗೊತ್ತಿರುತ್ತೆ, ಮಾಡ್ತಾರೆ. ಹಾಗಾಗಿ ಈ ಥರದ್ದು ಏನಾದರೂ ಟ್ರೈ ಮಾಡಿದ್ದು ನನಗೆ ವರ್ಕ್ ಆಗಿದೆ. ಸೊ ಹಾಗಾಗಿ ನಾನು ನಿಮ್ಮ ಜೊತೆ ಕೂಡ ಶೇರ್ ಮಾಡಿಕೊಂಡ್ರೆ ಈ ಥರ ಟ್ರೈ ಮಾಡಿ ನೀವೂ. ಇನ್ನು ನನ್ನ ವಿಚಾರ ಬಂದರೆ ನಾನು ಯಾವುದೇ ಧಾರಾವಾಹಿ ನೋಡೋದಿಲ್ಲ. ಇನ್ನು ಫೋನಲ್ಲೂ ಅಷ್ಟೇ ಲಿಮಿಟಾಗಿ ನೋಡ್ತೀನಿ. ಯಾಕೆ ಅಂತಂದರೆ ನಮ್ಮ ಬ್ರೈನ್ ಬಂದುಬಿಟ್ಟು ಮ್ಯಾಗ್ನೆಟಿಕ್ ಪವರ್ ಥರ. ಹೆಂಗೆ ಅಂತಂದರೆ ನಾವು ಒಳ್ಳೇದು ಯೋಚನೆ ಮಾಡ್ತಾಯಿದ್ರೆ ಒಳ್ಳೇದನ್ನೇ ಅಟ್ರಾಕ್ಟ್ ಮಾಡುತ್ತೆ. ನಾವು ಕೆಟ್ಟದ್ದು ಯೋಚನೆ ಮಾಡ್ತಾಯಿದ್ರೆ ಕೆಟ್ಟದ್ದು ನೋಡ್ತಾಯಿದ್ರೆ ಅದು ಬರೀ ಕೆಟ್ಟದನ್ನೇ ಅಟ್ರಾಕ್ಟ್ ಮಾಡುತ್ತೆ. ಅಂದರೆ ನಮ್ಮ ಲೈಫಲ್ಲಿ ಕೆಟ್ಟದೇ ಬರ್ತಾ ಇರುತ್ತೆ. ಒಳ್ಳೇದನ್ನೇ ಯೋಚನೆ ಮಾಡ್ತಾಯಿದ್ರೆ ಅದು ಒಳ್ಳೇದೇ ಅಟ್ರಾಕ್ಟ್ ಆಗಿ ಒಳ್ಳೇದೇ ಬರ್ತಾ ಇರುತ್ತೆ. ಹಾಗಾಗಿ ಈಗ ಸೋಷಿಯಲ್ ಮೀಡಿಯಾದಲ್ಲಿ
ಅಂದರೆ ಡಿವೈಡ್ ಮಾಡೋಕ್ಕೆ ಆಗ್ತಾಯಿಲ್ಲ, ಯಾವ್ದು ಕೆಟ್ಟದ್ದು ಯಾವ್ದು ಒಳ್ಳೆಯದು ಯಾವ್ದು ನಾವು ತೊಗೋಬೇಕು. ಸೊ ಇದೆಲ್ಲ ನಾವು ಫಿಲ್ಟ್ರ್ ಮಾಡೋಕ್ಕೆ ಆಗಲ್ಲ, ಎಲ್ಲ ಜೊತೆಲೇ ಬರ್ತಾ ಇರುತ್ತೆ. ಹಾಗಾಗಿ ಲಿಮಿಟ್ ಮಾಡ್ಕೊಂಡಿದ್ದೀನಿ. ಅಂತಂದರೆ ಇನ್ಸ್ಟಾಗ್ರಾಮಲ್ಲಿ ನಾನು ಒಂದು ಏನಾದರೂ ಕಾಮಿಡಿ ನೋಡಬೇಕಂತಂದರೆ ಕಾಮಿಡಿ ರಿಲೇಟೆಡ್ ಅಷ್ಟೇ ನೋಡ್ತೀನಿ. ಇನ್ನೇನಾದರೂ ಬಂದರೂ ನನ್ನ ಬ್ರೈನಿಗೆ ನಾನು ಕರೆಕ್ಟಾಗಿ ಅಲರ್ಟ್ ಮಾಡ್ತೀನಿ, ಇದು ನಂಗೆ ಅವಶ್ಯಕತೆ ಇಲ್ಲ, ಸ್ಕಿಪ್ ಆಗು ಅಂತ ಹೇಳಿ. ಯೂಟ್ಯೂಬಲ್ಲೂ ಅಷ್ಟೇ ನನ್ನ ಫೇವ್ರೇಟ್ ಅಂತ ಒಂದಿಷ್ಟು ವಿಡಿಯೋಸನ್ನು ನೋಡ್ತೀನಿ. ಅದು ನನಗೆ ಮೈಂಡ್ನ ಕಾಮಾಗಿಡಬೇಕು, ನನ್ನ ಮನಸ್ಸನ್ನು ಚಂಚಲ ಮಾಡಬಾರ್ದು. ಸೊ ಆ ಥರದನ್ನು ಸೆಲೆಕ್ಟ್ ಮಾಡಿ ನಾನು ನೋಡ್ತೀನಿ. ಸೊ ಇದು ನಮಗೆ ಇವಾಗಿನ ಜನ್ರೇಷನ್ಗೆ ತುಂಬ ಇಂಪಾರ್ಟೆಂಟ್. ನಾವೇನಾದರೂ ಹೇಳಿದ್ರೆ ಇವಾಗ ನಮ್ಮ ಟೆಕ್ನಾಲಜಿನ ಬಿಟ್ಟು ನಾವು ಬದುಕೋಕ್ಕಾಗಲ್ಲ. ಸೊ ಬಿಡಿ ಅಂತ ನಾವು ಹೇಳೋಕ್ಕಾಗಲ್ಲ, ಬಟ್ ಅದರ ಲಿಮಿಟೇಷನ್ ನಮಗೆ ಗೊತ್ತಿರಬೇಕು, ಅದನ್ನು ನಮ್ಮ ಮಕ್ಳಿಗೂ ಕೂಡ ತಿಳಿಸ್ಬೇಕು. ಏನ್ ಬೇಕು ಅದು ಕೊಡ್ಬೇಕಾ? ವೆಯ್ಟ್. No. What you want? आपको क्या चाहिए? प्रीतम चाहिए? कहाँ है प्रीतम? प्रीतम इधर नहीं है ना? प्रीतम गांव चले गए? नहीं है इधर प्रीतम. आप प्रीतम है क्या? आप प्रीतम? आपका नाम प्रीतम है क्या? क्या क्या प्रीतम? अच्छा अच्छा लड़का आप, बहुत अच्छा है. मम्मी को तंग नहीं करता है ना? प्यारे प्यारे लड़का, क्यूटी क्यूटी लड़का. लड़का. ಇನ್ನು ಅಲ್ಲಿಂದ ನಾನು ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ಕೊಂಡು ಅವ್ರಿಗೆ ಹಾಲು ಬಿಸಿ ಮಾಡಿ ಹಾಲು ಕೊಡೋಣ ಅಂತೇಳಿ ಎಲ್ಲ ರೆಡಿ ಮಾಡಿಕೊಂಡೆ. ಕೆನೆ ಎತ್ತಿಡ್ತೀನಿ. ಮನೇಲಿ ಅಮ್ಮ ಹಸು ಇದ್ದಾಗ ಅಮ್ಮನೇ ಕೊಟ್ಬಿಡ್ತಾಯಿದ್ರು ಹಾಲು, ಮೊಸರು, ತುಪ್ಪ ಎಲ್ಲ, ಅದ್ರ ಬಗ್ಗೆ ಗಮನನೇ ಇರ್ತಾ ಇರಲಿಲ್ಲ. ಇವಾಗ ಅಮ್ಮನ ಮನೇಲಿ ಹಸು ಇಲ್ಲ, ಹಂಗಾಗಿ ಹಾಲು ಕೆನೆ ಒಂದು ಸ್ವಲ್ಪನೂ ವೇಸ್ಟ್ ಮಾಡ್ದಲ್ಲ ಎಲ್ಲ ಸ್ಟೋರ್ ಮಾಡಿಟ್ಟು ನಾವು ಬೆಣ್ಣೆ ತುಪ್ಪ ಮಾಡ್ಕೊಳ್ಳೋಣ ಅಂತ ಎಲ್ಲ ಎತ್ತಿಟ್ಕೊತಾ ಇದ್ದೀನಿ. ಏನು ಮಾಡೋಕ್ಕಾಗಲ್ಲ, ಸಮಯ ಯಾವಾಗಲೂ ಒಂದೇ ಥರ ಇರೋದಿಲ್ಲ. ಹೆಂಗೆ ಬರ್ತಾ ಸಮಯ ಹಂಗೆ ಅಡ್ಜಸ್ಟ್ ಮಾಡ್ಕೊತಾ ಹೋಗಬೇಕು. ಇನ್ನು ಅಮ್ಮ ಮನೆಯಿಂದ ಬಂದಾಗ ಹೂವು ತೊಗೊಂಡು ಬಂದಿದ್ದು 2 ಡಿವೈಡ್ ಮಾಡಿಕೊಟ್ಟಿದ್ರು. ಅಂದರೆ ತುಂಬ ಮೊಗ್ಗಿರೋದನ್ನ 1 ಕೊಟ್ಟಿದ್ರು, ಹರಳಿರೋದನ್ನ 1 ಕೊಟ್ಟಿದ್ರು. ಅದನ್ನು ನೀವು ಮುಟ್ಕೊಂಡು ಖಾಲಿ ಆಯಿತು. ಇನ್ನು ಮೊಗ್ಗೆಲ್ಲ ಇತ್ತಲ್ಲ, ಟೈಮ್ ಇದೆ ಅಂತ ಹೇಳ್ಬಿಟ್ಟು ಕಟ್ತಾ ಇದ್ದೀನಿ. ನಾನು ಹೇಳಿದ್ನಲ್ಲ, ಸ್ವಲ್ಪ ಇಬ್ಬರು ಬುಕ್ ಇಟ್ಕೊಂಡು ಕುತ್ಕೊತಾರೆ. ಪ್ರಗತಿ ಪಾಡಿಗೆ ಪ್ರೀತಮು ಒಂದು ಕಲರ್ ಆದರೂ ಮಾಡ್ತಾ ಇರ್ತಾನೆ, ಅಥವಾ ಏನಾದರೂ ಟ್ರೇಸ್ ಮಾಡೋದು, ಕಲರ್ ಮಾಡೋದು, ಈ ಥರ ಏನಾದರೂ ಮಾಡ್ತಾ ಇರ್ತಾನೆ. ಬೇರೆ ಆಪ್ಷನ್ನೇ ಇಲ್ಲ ಅಲ್ಲ ಅವ್ರಿಗೆ. ಆ ಕಡೆ ಹೋಗಿ ಈ ಕಡೆ ಹೋಗಿ ಮನೇಲಿ ಒಂದಿಷ್ಟು ಕಾನ್ವರ್ಸೇಷನ್ ಆಗುತ್ತೆ, ಮಾತುಕತೆ ಆಡ್ತಾರೆ, ಏನಾದರೂ ಕೇಳ್ತಾರೆ, ನಾನು ಮಾತಾಡ್ತೀನಿ. ಸೊ ಇದೆಲ್ಲ ಸಾಧ್ಯ ಆಗುತ್ತೆ ಟಿ ವಿ ಬಂದಾದಮೇಲೆ. ಇನ್ನು ಹೂವು ಎಲ್ಲ ಕಟ್ಕೊಂಡೆ. ಇನ್ನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಮಾಡ್ಕೋಬೇಕಾಯ್ತು, ಟೈಮ್ ಆಗಲಿಲ್ಲ. ಇಲ್ಲ ಹೂವು ಕಟ್ಟಬೇಕಿತ್ತು, ಇಲ್ಲಾಂದರೆ ಅದನ್ನು ಮಾಡಬೇಕಿತ್ತು. ಇನ್ನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲಾಂದರೆ ಫ್ರೆಶ್ ಆಗಿ ಜಜ್ಬೋದು, ಹೂವು ಹಾಳಾಗ್ಬಿಡುತ್ತಲ್ಲ ಅಂತೇಳಿ ಎಲ್ಲ ಕಟ್ಟಿ ಎತ್ತಿಟ್ಕೊಂಡು ಪಾತ್ರೆ ಸ್ವಲ್ಪ ತೊಳಿಬೇಕಾಗಿತ್ತು. ಎಲ್ಲನೂ ಬೇಗ ಪಾತ್ರೆ ತೊಳ್ಕೊಂಡು ಬಟ್ಟೆ ಎಲ್ಲ ಒಗೆಯೋದಿತ್ತು. ಬಟ್ಟೆ ಒಗೆದು ಪ್ರೀತಮ್ ಯೂನಿಫಾರ್ಮ್ ರೆಡಿ ಮಾಡಿ, ಪ್ರಗತಿ ಯೂನಿಫಾರ್ಮ್ನ ರೆಡಿ ಮಾಡಿ ಎಲ್ಲನೂ ಫೈನಲ್ ಮಾಡ್ಕೊಂಡು ಬಿಡ್ತೀನಿ ರಾತ್ರಿ ಅಥವಾ ಸಂಜೆನೇ. ಇನ್ನು ಅಡುಗೆ ಮಾಡೋದಿರಲ್ಲ ನಾನು. ಮಧ್ಯಾಹ್ನ ಅಡುಗೆ ಮಾಡಿದರೆ ಮತ್ತೆ ರಾತ್ರಿ ಅಡುಗೆ ಮಾಡೋದಿಲ್ಲ. ಅದೇ ಮಧ್ಯಾಹ್ನಕ್ಕೆ ಮತ್ತು ರಾತ್ರಿ, ಯಾಕೆಂದರೆ ನಾವು ತೀರಾ 4 ಗಂಟೆಗೆ ತಿಂದಿರೋದ್ರಿಂದ ನಮಗೂ ಅಷ್ಟು ಹೊಟ್ಟೆ ಹಸಿಯೋದು ಇಲ್ಲ. ಹಂಗಾಗಿ ನಾನು ಏನಾದರೂ ಫ್ರೂಟ್ಸು ಅದು ಇದೆಲ್ಲ ಸೇರಿಸಿ ನೈಟ್ ಊಟನ ಅಡ್ಜಸ್ಟ್ ಮಾಡಿಬಿಡ್ತೀನಿ. ಪಾತ್ರೆ ಇದ್ದರೆ ಪಾತ್ರೆಗಳನ್ನೆಲ್ಲ ತೊಳೆಯೋದು, ಜೋಡಿಸೋದು, ಈ ಥರ ಸಣ್ಣ ಪುಟ್ಟ ಕೆಲಸ ಏನೇನಿದೆಯೋ ಮನೇನ ಯಾವಾಗಲೂ ನೀಟಾಗಿ ಇಟ್ಕೊಳ್ಳೋದಕ್ಕೆ ಎಲ್ಲನೂ ರೆಡಿ ಮಾಡ್ತಾನೆ ಇರ್ತೀನಿ. ಸೊ ಅದರಿಂದ ಮನೆ ಸ್ವಲ್ಪ ಬ್ಯಾಲೆನ್ಸ್ಡ್ ಆಗುತ್ತೆ. ಕಂಟಿನ್ಯೂಸ್ ಆಗಿ ಮಾಡಲ್ಲ. ಈಗ ಮಾಡೋಕ್ಕಾಗಿಲ್ಲ ಅನ್ನೋದನ್ನು ನಾನು ಮಾಡೋದಕ್ಕೆ ಹೋಗೋದಿಲ್ಲ. ಇವಾಗ ಮ್ಯಾಂಗೋ ಜಾಮ್ ಮಾಡೋಣ ಅಂದ್ಕೊಂಡೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡೋಣ ಅಂದ್ಕೊಂಡೆ. ಇನ್ನೂ ಒಂದು 3-4 ಕೆಲಸ ಇತ್ತು, ಅದನ್ನೆಲ್ಲ ಮಾಡ್ಬೇಕು ಅಂದ್ಕೊಂಡೆ, ಆಗಲಿಲ್ಲ. ಓಕೆ, ಇಗ್ನೋರ್ ಅಷ್ಟೇ. ನೆಕ್ಸ್ಟ್ ಡೇ ಮಾಡ್ಕೊಳ್ತೀನಿ. ನಾನು ತೀರಾ ಪ್ರೆಷರ್ ಹಾಕೊಳ್ಳೋಕ್ಕೂ ಹೋಗೋದಿಲ್ಲ. ನನಗೆ ಏನೇನು ಅವತ್ತಿಗೆ ಕಾಮ ಕೆಲಸ ಮಾಡೋಕ್ಕೆ ಸಾಧ್ಯನೋ ಆ ಕೆಲಸಗಳನ್ನ ಮಾಡ್ತಾ ಹೋಗ್ತೀನಿ. ಇನ್ನು ಪ್ರಗತಿ ನಿದ್ದೆ ಮಾಡಿದ್ದಾಯಿತು. ಪ್ರೀತಮ್ನ ಮಲಗಿಸ್ಬೇಕು. ಅದಕ್ಕೂ ಮೊದಲಿಗೆ ನಾನು ಸ್ವಲ್ಪ ಬುಕ್ಸ್ ಓದ್ತೀನಿ. ಯಾಕೆಂತಂದರೆ ಇಷ್ಟು ದಿನ ಮೊಬೈಲ್ ನೋಡ್ತಾ ಇದ್ನಲ್ಲ, ನಿಮಗೆ ಕಣ್ಣು ಮುಚ್ಚಿರ್ತಾಯಿದ್ದೆ, ಇಡೀ ದಿನ ಎಚ್ಚರವಾಗಿರ್ತಾಯಿತ್ತು. ಈ ಅಭ್ಯಾಸ ಹೋಗ್ಬೇಕಂತಂದರೆ ಮೊಬೈಲಿಂದ ಸ್ವಲ್ಪ ದೂರ ಇರಬೇಕು. 9 ಗಂಟೆ ಕರೆಕ್ಟಾಗಿ ವೈಫೈ ಆಫ್ ಮಾಡ್ತೀವಿ. ಅದಾದಮೇಲೆ ನಾನು ಸ್ಕ್ರೀನ್ ನೋಡೋದಿಲ್ಲ. ಬುಕ್ಸ್ ಏನಾದರೂ ಓದ್ತೀನಿ, ನಿದ್ದೆ ಬರೋ ತನಕ ಓದ್ತೀನಿ. ಅವಾಗ ಪಟ್ಟಂತ ನಿದ್ದೆ ಬರುತ್ತೆ, ಮಲ್ಕೊಳ್ತೀವಿ.
ಸೊ ಇದಿಷ್ಟ ಆಗಿತ್ತು ಇವತ್ತಿನ ನನ್ನ ವ್ಲಾಗ್. ಬೆಳಗ್ಗೆ 4:30 ರಾತ್ರಿ 10:00 ತನಕ ನನ್ನ ದಿನಾಚರಿ ಹೀಗಿರುತ್ತೆ. ಸೊ ಇದರಿಂದ ನೀವು ಕೂಡ ಮೋಟಿವೇಟ್ ಆಗ್ತೀರಾ ಅಂತ ಅಂದ್ಕೊಳ್ತೀನಿ. ಯಾಕೆ ಅಂತ ಅಂದರೆ ಒಬ್ಳಿಗೆ ಅಲ್ಲ, ಎಲ್ಲರಿಗೂ ಈ ಲೈಫ್ ಸಹಜ. ಈ ಸಹಜವಾದ ಜೀವನನ ನಾವು ಆರಾಮದಾಯಕವಾಗಿ ತೊಗೊಂಡು ಹೋಗಬೇಕು. ಸ್ಟ್ರೆಸ್ ಅಂತ ತೊಗೊಳ್ಬಾರ್ದು. ಯಾಕೆ ಅಂತಂದರೆ ಇವಾಗ ಪ್ರೆಸೆಂಟ್ ಸಿಚುವೇಷನಲ್ಲಿ ಎಲ್ಲರೂ ಒತ್ತಡಕ್ಕೆ ಸಿಲುಕಿ ಏನೇನು ಪ್ರಾಬ್ಲಮ್ ಆಗ್ತಾ ಇದೆ ಅಲ್ವಾ, ಆದಷ್ಟು ನಮ್ಮ ಬ್ರೈನಿಗೆ ನಾವೇ ಟ್ರೈನ್ ಮಾಡಬೇಕು. ಇದು ಯಾವುದು ಸ್ಟ್ರೆಸ್ ಅಲ್ಲ, ಇದು ಯಾವುದು ಕಷ್ಟ ಅಲ್ಲ, ಇದೆಲ್ಲರಿಗೂ ಇದ್ದಿದ್ದೆ, ಇದು ನಾರ್ಮಲ್ ಅಂತ ಹೇಳ್ತಾ ಅದು ಸಹಜವಾಗಿ ಅಭ್ಯಾಸ ಆಗಿಬಿಡುತ್ತೆ. ನಾವು ಪ್ರೆಷರ್ ತೊಗೊಂಡಷ್ಟು ಅದು ಜಾಸ್ತಿ ಒತ್ತಡನೇ ಕೊಡ್ತಾ ಇರುತ್ತೆ. ಅದರಿಂದ ನಮ್ಮ ಮನಸ್ಸಿಗೆ, ನಮ್ಮ ಹೃದಯಕ್ಕೆ, ನಮ್ಮ ದೇಹಕ್ಕೆ ಯಾವುದಕ್ಕೂ ಒಳ್ಳೆಯದಲ್ಲ. ಹಾಗಾಗಿ ನಾನು ನಿಮಗೆ ಈ ವಿಚಾರಗಳನ್ನ ಹೇಳ್ತೀನಿ. ಸೋಷಿಯಲ್ ಮೀಡಿಯಾನ ಸ್ವಲ್ಪ ಫಿಲ್ಟರ್ ಮಾಡಿ ನೋಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಅದರ ಡಿಫ್ರೆನ್ಸ್ ನನಗೆ ಗೊತ್ತಾಗಿದೆ, ನೀವು ಟ್ರೈ ಮಾಡಿ, ಅದರ ಡಿಫ್ರೆನ್ಸ್ ನಿಮಗೂ ಗೊತ್ತಾಗುತ್ತೆ. ಯಾಕೆ ಅಂತಂದರೆ ಸೋಷಿಯಲ್ ಮೀಡಿಯಾದಲ್ಲಿ ನೇಮು ಫೇಮ್ಗೋಸ್ಕರ ಸಿಕ್ಕಾಪಟ್ಟೆ ವಲ್ಗರ್ ಆಗಿ ಮಾಡ್ತಾ ಇರೋ ವಿಡಿಯೋಸ್ಗಳನ್ನು ನೋಡ್ತಾ ಇದ್ದೀರಾ. ಅದೆಲ್ಲ ನಮಗಲ್ಲ, ನಮ್ಮ ಮಕ್ಕಳ ಜನ್ರೇಷನ್ಗೂ ಕೂಡ ಒಳ್ಳೆಯದಲ್ಲ. ಬೇರೆ ಬೇರೆ ಮನಸ್ಥಿತಿಗೆ ಕರ್ಕೊಂಡು ಹೋಗ್ತಾ ಇದೆ ಅದೆಲ್ಲ. ಸೊ ಹಾಗಾಗಿ ಅದರ ಲಿಮಿಟೇಷನ್ನ ಅವರನ್ನು ನಾವು ತಡೆಯೋಕ್ಕಾಗಲ್ಲ, ಆದರೆ ಅದನ್ನು ನೋಡುವಂಥದ್ದು ಅದನ್ನು ನಾವು ತಡಿಬೋದು. ಅದು ನಮ್ಮ ಕೈಯಲ್ಲೇ ಇದೆ. ಸೊ ಅದನ್ನು ನೀವು ಚೂಸ್ ಮಾಡಿ ನೋಡಿ ಅಂತ ಹೇಳ್ತೀನಿ ಅಷ್ಟೇ. ಡಿಜಿಟಲ್ ಮೀಡಿಯಾದಿಂದ ಹೊರಗಡೆ ಹೋಗೋಕ್ಕಾಗಲ್ಲ. ಯಾಕೆಂತಂದರೆ ಅದರೊಳಗೆ ನಾವು ಬಂದುಬಿಟ್ಟಿದ್ದೀವಿ. ನಾವು ಸಪ್ರೇಟಾಗಿ ಹಿಂದಿನ ಯುಗಕ್ಕೆ ಹೋಗೋಕ್ಕಾಗಲ್ಲ, ಕಲಿಯುಗದಲ್ಲೇ ಇರಬೇಕಲ್ವ. ಹಾಗಾಗಿ ಅದ್ರ ಜೊತೆಗೆ ಹೊಂದ್ಕೋಬೇಕು. ಬಟ್ ನಮ್ಮ ಕೈಯಲ್ಲಾದಷ್ಟು ನಮ್ಮ ಮನಸ್ಸನ್ನು ನಾವು ಕಂಟ್ರೋಲಲ್ಲಿ ಇಟ್ಕೋಬೇಕಷ್ಟೇ. ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.